ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈ ಬೇಸಿಗೆ ಬಿಸಿಲಲ್ಲಿ ಸಂಡಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 1 ಲೋಟ ಅಕ್ಕಿ ಹಿಟ್ಟಿಗೆ ಎಷ್ಟು ಸಂಡಿಗೆ ಆಯಿತು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಇದರ ಕ್ವಾಂಟಿಟಿಲಿ ಜಾಸ್ತಿನೂ ಸುಧಾ ಮಾಡ್ಕೋಬೋದು. ನಾನು ಜಸ್ಟ್ 1 ಲೋಟ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವೀಡಿಯೋಗಳಲ್ಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ಇವಾಗ ಒಂದು ಪಾತ್ರೆಗೆ ನಾನು 2.5 ಲೋಟ ನೀರು ಹಾಕತ್ತಿದ್ದೀನಿ. ಇದೇ ಲೋಟಲ್ಲಿ ನಾನು 1 ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ನಾನು 2.5 ಲೋಟ ನೀರು ಹಾಕತ್ತಿದ್ದೀನಿ. ಮಿನಿಮಮ್ ಒಂದು 1/4 kg ಅಷ್ಟು ಬರ್ಬೋದು. ಇದನ್ನು ಕುದಿಯೋಕೆ ಇಟ್ಕೋಬೇಕು. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ, ಇಲ್ಲಾಂದರೆ ಉಪ್ಪು ಹಾಕ್ಬಿಟ್ರೆ ಕಷ್ಟ. ಇದಕ್ಕೆ ಇವಾಗ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಜಾಸ್ತಿ ಸೋಡಾ ಹಾಕ್ಬಿಡಿ, ಒಂದು ಚಿಟಿಕೆ ಅಷ್ಟು ಹಾಕೊಳ್ಳಿ. ಇವಾಗ ನೋಡಿ ನೀರು ಕುದೀತಾ ಇದೆ. ಇದಕ್ಕೆ ಇವಾಗ ನಾನು 1 ಲೋಟ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲ ಮಾಡಿರೋಂಥ ಅಕ್ಕಿ ಹಿಟ್ಟು, ಇಲ್ಲಾಂದರೆ ನೀವು ಅಂಗಡಿಲಿ ತಂದು ಮಾಡ್ಬೋದು. ನೋಡಿ, ಇವಾಗ ಇದು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನಾನು 1 ಲೋಟ ಫುಲ್ ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ತಿಲ್ಲ, ಫುಲ್ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಲೋಟಕ್ಕೆ 2.5 ಲೋಟ ನೀರು ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಕುದೀತಾ ಇದು ಗಟ್ಟಿ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ. ಇವಾಗ ಒಂದು 5 ನಿಮಿಷ ಇದೇ ಥರ ಸ್ಟವ್ನ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದೇ ಇರೋ ಥರ. ಆವಾಗ ಗಂಟಿಲ್ಲ ಅಂದರೆ ಇದು ಸಂಡಿಗೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ಟವ್ನ ಆಫ್ ಮಾಡಿ ಬಿಸಿ ಆರೋಕ್ಕೆ ಅಂತೇಳಿ ಎತ್ತಿಟ್ಕೊತಾ ಇದ್ದೆ. ಬಿಸಿ ಆರೋಕ್ಕೆ ಅಂದರೆ ಫುಲ್ ಆರೋಕ್ಕೆ ಬಿಡಬೇಡಿ. ಒಂದು 10 ನಿಮಿಷ ನಾವು ಕೈ ಹಾಕೋಷ್ಟು ಬಿಸಿ ಇದ್ದರೆ ಸಾಕು. ಇವಾಗ ನೋಡಿ ನಾನು ಬಿಸಿ ಆರೋಕ್ಕೆ ಅಂತೇಳಿ ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ನೋಡಿ ಬಿಸಿ ಆರಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಸ್ವಲ್ಪ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಈ ಅದಕ್ಕೆ ಇರಬೇಕು. ನೋಡಿ, ನಾನು ಕೈಗೆ ಉಂಡೆ ಕಟ್ಟಿ ತೋರಿಸ್ತೀನಿ. ಕೈಗೆ ಅಂಟ್ಕೊಬಾರ್ದು. ಈ ಅದಕ್ಕಿದ್ರೆ ಆರಾಮಾಗುತ್ತೆ ಅಂತ. ಇದನ್ನು ಇವಾಗ ನಾನು ಉಂಡೆಗಳಾಗಿ ಮಾಡ್ಕೊಂಡು ಸಂಡಿಗೆ ಒತ್ತಿ ತೋರಿಸ್ತೀನಿ. ಮೊದಲು ನಾನು ಕೈಗೆ ತ್ಯಾವ ಮಾಡ್ಕೊಂಡು ಈ ಥರ ನೀವು ಜಸ್ಟ್ ನೀರಲ್ಲಿ ಎಣ್ಣೆ ಏನೂ ಬೇಡ, ಈ ಥರ ಕೈನ ನೀರು ಮಾಡ್ಕೊಂಡು ಈ ಥರ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡು ಚಕ್ಲಿ ಒಳ್ಳಲ್ಲಿ ಹಾಕಿ ಒತ್ಕೋಬೋದು. ನೋಡಿ, ನಾನು ಇವಾಗ ಚಕ್ಲಿ ಒಳ್ಳು ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂಚೂರು ಎಣ್ಣೆ ಸವರಿದ್ದೀನಿ ಅಷ್ಟೇ, ಅಂಟ್ಕೊಬಾರ್ದು ಅಂತೇಳಿ. ಇದಕ್ಕೆ ಇವಾಗ ನಾನು ಉಂಡೆಗಳನ್ನ ಹಾಕತ್ತಾಯಿದ್ದೀನಿ. ಮಿನಿಮಮ್ 1.5 ಉಂಡೆ ಅಷ್ಟು ಹಿಡಿತಿದೆ. ಇದಕ್ಕೆ ಒಂದೇ ಸತಿ ಹಾಕೊಂಡು ಒತ್ತಿದ್ರೆ ಆರಾಮಾಗಿ ಒತ್ಕೊಬಿಡ್ಬೋದು. ನೋಡಿ, ಇವಾಗ ನಾನು ಇಷ್ಟು ಹಾಕ್ಬಿಟ್ಟು ಇವಾಗ ನಾನು ಒತ್ತಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಒತ್ತೀನಿ, ಆಮೇಲೆ ಎಲ್ಲನೂ ಫುಲ್ ಒತ್ತಿ ತೋರಿಸ್ತೀನಿ. ಈ ಒಂದು ತಟ್ಟೆಗೆ ಒಂದು ಕವರ್ನ ಹಾಕೊಂಡು ಕವರ್ನ ಸ್ವಲ್ಪ ಮಾಡೋದ್ರಿಂದ ನಾನು ಈ ಥರ ಒಂದು ತಟ್ಟೆಗೆ ಕವರ್ ಹಾಕೊಂಡು ತೋರಿಸ್ತಾ ಇದ್ದೀನಿ. ಜಾಸ್ತಿ ಮಾಡೋದಾದರೆ ಮನೆ ಮೇಲೆ ಒಣಿ ಹಾಕಿದ್ರೆ ಆರಾಮಾಗಿ ಒಣಿಕೊಳ್ಳುತ್ತೆ. ಇವಾಗ ನೋಡಿ ನಾನು ಒಂದೊಂದೇ ಬುಟ್ಟಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಥರ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಒಂದು ಹಾಕಿದ್ದೀನಿ, ಮತ್ತು ಸಣ್ಣ ಸೈಜಲ್ಲಿ ಒಂದು ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಇದು ಪರವಾಗಿಲ್ಲ, ಸಣ್ಣ ಸೈಜು ತುಂಬ ಸಣ್ಣ ಆಗೋಯ್ತು, ಅದಕ್ಕೆ ಹೇಳಿ ನಾನು ಮೀಡಿಯಮ್ ಸೈಜಲ್ಲಿ ಹಾಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಒಂದು 4 ತಟ್ಟೆಗೆ ಅಷ್ಟು ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು. 1 ಲೋಟ ಅಕ್ಕಿ ಹಿಟ್ಟಿಗೆ ಇಷ್ಟೆಲ್ಲ ಆಯಿತು. ಯಾಕಂದರೆ ಒಂದು ದಪ್ಪ ಒಂದು ಸಣ್ಣ ಇದೆ, ಅದಕ್ಕೆ. ನೋಡಿ, ಇದು ಮೀಡಿಯಮ್ ಸೈಜಲ್ಲಿದೆ, ಸಣ್ಣ ಚಿಕ್ಕದಾಗೂ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಯಾವ ಸೈಜಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು ಎಣ್ಣೆಲಿ ಕರೆದು ತೋರಿಸ್ತೀನಿ. ನನಗೆ 1 ಲೋಟಕ್ಕೆ ಇಷ್ಟ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನು ಎಣ್ಣೆಗೆ ಕರೆದು ತೋರಿಸ್ತೀನಿ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಬಿಸಿ ಮಾಡೋಕೆ ಇಟ್ಕೊಂಡು ನಾನು ಇವಾಗ ಸಂಡಿಗೆನ ಹಾಕಿ ತೋರಿಸ್ತೇನೆ. ನಾನು ಫುಲ್ ಎಲ್ಲನೂ ಹಾಕಿ ತೋರಿಸ್ತೇನೆ, ಜಸ್ಟ್ 2 ಹಾಕಿ ತೋರಿಸ್ತಾ ಇದ್ದೀನಿ. ಮೀಡಿಯಮ್ದೊಂದು ಸಣ್ಣದೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದಾಗಿದೆ. ಬೇಗ ಆಗಿಬಿಡುತ್ತೆ, ಬೇಗ ಅಳ್ಕೊಳ್ಳುತ್ತೆ, ತುಂಬ ದಪ್ಪ ಆಗುತ್ತೆ. ಇವಾಗ ಚಿಕ್ಕದಾಕಿ ತೋರಿಸ್ತಾ ಇದ್ದೀನಿ. ನಾನು ಜಸ್ಟ್ 2 ಮಾಡ್ತಿದ್ದೀನಿ ವೀಡಿಯೋಗೋಸ್ಕರ. ಅದನ್ನು ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ. ಒಂದು ಸಲ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು. ನಮ್ಮ ಕ್ಯಾಟು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದೆ, ಏನೂ ತಿಳ್ಕೊಬೇಡಿ. ಇವಾಗ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡ್ರೆ ತುಂಬ ಬೆಸ್ಟ್ ಅನ್ಕೋತೀನಿ. ತುಂಬ ಸಣ್ಣ ಆಗೋದ್ರೆ ಅದು ಹಾಕ್ಬೇಕಾದ್ರೇ ಎಲ್ಲ ಮುರಿದೋಗ್ಬಿಡುತ್ತೆ. ಇದು ಸಣ್ಣ ಸೈಜು, ನೀವು ನೋಡ್ತಾ ಇರ್ಬೋದು. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಬಿಸಿಲಿಗಂತೂ ಈ ಥರ ಸಂಡಿಗೆ ಮಾಡ್ಕೊಂಡ್ರೆ ಒಳ್ಳೆಯದಾಯ್ತದೆ.